ಶ್ರೀ ಗುರುಭ್ಯೋ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋ ಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾವಿವತ್ತಿನ ದಿವಸ ಮೇ ತಿಂಗಳಿನಲ್ಲಿ 12 ರಾಶಿಗಳಲ್ಲಿ ಗ್ರಹಗಳು ಸಂಚರಿಸಿದಾಗ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ, ಯಾವ ರೀತಿಯಾಗಿರ್ತಕ್ಕಂತಹ ಕಷ್ಟಗಳಿದೆ, ಯಾವ ರೀತಿಯಾಗಿರ್ತಕ್ಕಂತಹ ಯೋಗಗಳಿದೆ, ಯಾವ ರೀತಿಯಾಗಿರ್ತಕ್ಕಂತಹ ಸಂಕಷ್ಟಗಳಿಗೆ ಸುಲಭ ರೀತಿಯಾಗಿರ್ತಕ್ಕಂತಹ ಪರಿಹಾರಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನ ನಾವಿವತ್ತಿನ ದಿವಸ ತಿಳಿದುಕೊಳ್ಳುವ. 1ನೇ ತಾರೀಕು ವೃಷಭ ರಾಶಿಗೆ ಗುರು ಪ್ರವೇಶ ಮಾಡುವಂಥದ್ದು, 10ನೇ ತಾರೀಕು ಮೇಷ ರಾಶಿಗೆ ಬುಧನು ಪ್ರವೇಶ ಮಾಡುವಂಥದ್ದು, ಅದೇ ರೀತಿಯಾಗಿ 14ನೇ ತಾರೀಕು ವೃಷಭ ರಾಶಿಗೆ ರವಿಯು ಪ್ರವೇಶ ಮಾಡುವಂಥದ್ದು, 19ನೇ ತಾರೀಕು ವೃಷಭ ರಾಶಿಗೆ ಶುಕ್ರನು ಪ್ರವೇಶ ಮಾಡುವಂಥದ್ದು ತನ್ನ ಸ್ವಕ್ಷೇತ್ರಕ್ಕೆ, ಅದೇ ರೀತಿಯಾಗಿ 31ನೇ ತಾರೀಕು ವೃಷಭ ರಾಶಿಗೆ ಬುಧನು ಪ್ರವೇಶ ಮಾಡುವಂಥದ್ದು. ಈ ರೀತಿಯಾಗಿದೆ ಗ್ರಹಸ್ಥಿತಿ ವೀಕ್ಷಕರೇ. ಮೇಷರಾಶಿಯವರಿಗೆ ಜನ್ಮರಾಶಿಯಲ್ಲಿರ್ತಕ್ಕಂತಹ ಬುಧನಿಂದಾಗಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಹೆಚ್ಚಿನದಾಗಿರ್ತಕ್ಕಂಥ ಜಾಗ್ರತೆಯನ್ನು ವಹಿಸಿಕೊಂಡು ಹೋಗಬೇಕು. ಆರೋಗ್ಯದಲ್ಲಿಯೂ ಕೂಡ ಸಣ್ಣ ಪ್ರಮಾಣದಲ್ಲಿ ಕೆಲವಷ್ಟು ಬದಲಾವಣೆಗಳನ್ನು ನೀವು ಈ ತಿಂಗಳಿನಲ್ಲಿ ಕಾಣಬಹುದು. ಅದೇ ರೀತಿ ದ್ವಿತೀಯ ಸ್ಥಾನವನ್ನು ನೋಡುವುದಾದರೆ ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂತಹ ರವಿಯಿಂದಾಗಿ ಧನಸ್ಥಾನದಲ್ಲಿರ್ತಕ್ಕಂತಹ ರವಿಯು ಸ್ವಲ್ಪ ನಿಮ್ಮ ಖರ್ಚು ವೆಚ್ಚದ ವಿಷಯದಲ್ಲಿ ಹೆಚ್ಚಿಗೆ ಗಮನ ಕೊಡಬೇಕಾದಂಥ ಸಂದರ್ಭಗಳಿದೆ. ಅದೇ ರೀತಿಯಾಗಿ ಗುರುವು ಕೂಡ ಒಟ್ಟಿಗೆ ಇರೋದರಿಂದ, ತನ್ನ ಸ್ವಕ್ಷೇತ್ರಕ್ಕೆ ಶುಕ್ರನೂ ಕೂಡ ಬರೋದರಿಂದಾಗಿ ನಿಮ್ಮ ದುಡ್ಡಿನ ವಿಷಯದಲ್ಲಿ ಹೆಚ್ಚಿನದಾಗಿರ್ತಕ್ಕಂಥ ಜಾಗೃತೆಯನ್ನು ವಹಿಸಬೇಕು. ನೀವು ಪ್ರಯತ್ನ ಪಟ್ಟಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಪ್ರತಿಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ವಾಕಸ್ಥಾನದಲ್ಲಿ ಇರತಕ್ಕಂತಹ ಗುರುವಿನಿಂದಾಗಿ ಆಚಾರ್ಯ ಸ್ಥಾನ, ಅಧ್ಯಾಪಕರಾಗುವವರಿಗೆ ಅಥವಾ ಅಧ್ಯಾಪನ ವೃತ್ತಿಯಲ್ಲಿರುವವರಿಗೆ, ಒಂದು ಗುರುಸ್ಥಾನದಲ್ಲಿರುವವರಿಗೆ ಈ ಸಂದರ್ಭದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಫಲವನ್ನು ಕಾಣಬಹುದು. ಮತ್ತು ಧನಸ್ಥಾನದಲ್ಲಿ ಶುಕ್ರನೂ ಇರೋದರಿಂದಾಗಿ ಸಾಕಷ್ಟು ಸಮಯದಿಂದ ದುಡ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ನೋವನ್ನು ಅನುಭವಿಸ್ತಾ ಇರುವವರಿಗೆ ಈ ಸಂದರ್ಭದಲ್ಲಿ ಶುಭ ಸಮಾಚಾರಗಳನ್ನ ನೀವು ಕೇಳುವಂಥದ್ದು, ನಿಮಗೆ ಸಹಾಯಗಳು ಬರುವಂಥದ್ದು ನಿಮ್ಮ ಸ್ನೇಹಿತರಿರಬಹುದು. ದ್ವಿತೀಯ ಸ್ಥಾನ ಅಂತ ಹೇಳಿದ್ರೆ ಕುಟುಂಬವೇ ಆಗಿರ್ತದೆ. ನಿಮ್ಮ ಕುಟುಂಬದಿಂದಲೇ ಉತ್ತಮ ರೀತಿಯಾಗಿರ್ತಕ್ಕಂತಹ ಒಂದು ಸಪೋರ್ಟ್ ಈ ಸಂದರ್ಭದಲ್ಲಿ ಸಿಗುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಮತ್ತು ವಾಕ್ಸ್ಥಾನವೂ ಹೌದು. ಮಾತುಗಾರಿಕೆ, ಅಧ್ಯಾಪನ ವೃತ್ತಿ ಇತ್ಯಾದಿ ಮಾಡುವವರಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ. ತೃತೀಯ ಸ್ಥಾನವನ್ನು ನೋಡುವುದಾದರೆ ತೃತೀಯ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಬುಧನು ನಿಮ್ಮ ಜನ್ಮ ರಾಶಿಯಲ್ಲಿರುವಂಥದ್ದು. ಕೆಲವಷ್ಟು ಅಪವಾದಗಳನ್ನು ನೀವು ಅನುಭವಿಸುವಂತಹ ಸಾಧ್ಯತೆಗಳಿರುತ್ತೆ. ಕೆಲವಷ್ಟು ದುಶ್ಚಟಗಳನ್ನು ಕೂಡ ಅಭ್ಯಾಸ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಸಂಘದೋಷ, ಅದೇ ರೀತಿ ಸ್ನೇಹಾಚಾರದಲ್ಲಿಯೂ ಕೂಡ ಕೆಲವಷ್ಟು ಅಪವಾದಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ಜಾಗೃತೆಯಿಂದ ಮುಂದುವರಿಯಿರಿ. ಮತ್ತು ನಿಮ್ಮ ಸಂಸಾರದೊಳಗೆ ಬರತಕ್ಕಂತಹ ಸಂಕಷ್ಟಗಳಿಗೆ ಯಾರೋ ಒಂದು ರೀತಿಯಾಗಿ ನಿಮ್ಮ ಅತಿ ಹತ್ತಿರದ ಬಂಧು ಮಿತ್ರರು ನಿಮಗೆ ಸಹಾಯವನ್ನು ಕೊಡುವಂತಹ ಯೋಗವು ಕೂಡ ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಚತುರ್ಥ ಸ್ಥಾನ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಹೆಚ್ಚಿನದಾಗಿರ್ತಕ್ಕಂತಹ ಗಮನವನ್ನು ಕೊಡಬೇಕಾದಂತಹ ಸಂದರ್ಭವಾಗಿರುತ್ತೆ. ಆರೋಗ್ಯದಲ್ಲಿ ವಿಷಯದಲ್ಲಿ ಜಾಗೃತೆಯನ್ನು ವಹಿಸಬೇಕಾಗಿದೆ. ಅದೇ ರೀತಿಯಾಗಿ ನೂತನವಾಗಿ ವಾಹನವನ್ನು ಖರೀದಿ ಮಾಡಬೇಕು ಅಂತಿದ್ರೆ ಖರೀದಿ ಮಾಡಲಿಕ್ಕೆ ಉತ್ತಮವಾಗಿರ್ತಕ್ಕಂತಹ ಸಮಯ ಅಂತ ಹೇಳ್ಬಹುದು. ಅದೇ ರೀತಿ ತೆಕೊಂಡಂತಹ ಭೂಮಿಯನ್ನು ಅಭಿವೃದ್ಧಿ ಪಡಿಸಬೇಕು. ತುಂಬಾ ಸಮಯದಿಂದ ಆ ಭೂಮಿಯನ್ನು ತೆಕೊಂಡಿದ್ದೇವೆ, ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕೆಲಸ ಎಲ್ಲ ಅರ್ಧಕ್ಕೆ ನಿಲ್ತಾ ಇದೆ ಅಂತ ಹೇಳುವಂತಹ ಯೋಚನೆಯಲ್ಲಿ ನೀವಿದ್ರೆ ಈ ಸಂದರ್ಭದಲ್ಲಿ ಆ ಕೆಲಸ ಕಾರ್ಯಗಳು ಮುಂದುವರಿಯುವಂತಹ ಎಲ್ಲ ಯೋಗಗಳು ಕೂಡ ಈ ಸಂದರ್ಭದಲ್ಲಿ ಇರುತ್ತೆ. ಮತ್ತು ಅದೇ ರೀತಿ ಪಂಚಮಾಧಿಪತಿಯಾಗಿರ್ತಕ್ಕಂತಹ ರವಿಯು ದ್ವಿತೀಯ ಸ್ಥಾನದಲ್ಲಿ ಗುರುವಿನೊಟ್ಟಿಗೆ ಶುಕ್ರನ ಕ್ಷೇತ್ರದಲ್ಲಿರೋದ್ರಿಂದಾಗಿ ಮಕ್ಕಳ ವಿಷಯದಲ್ಲಿ ಹೆಚ್ಚಿನದಾಗಿರ್ತಕ್ಕಂತಹ ಜಾಗೃತೆಯನ್ನು ವಹಿಸಬೇಕು. ಮಕ್ಕಳ ಆರೋಗ್ಯದ ವಿಷಯದಲ್ಲಿ ಇರಬಹುದು, ವಿದ್ಯಾಭ್ಯಾಸದ ವಿಷಯದಲ್ಲಿ ಇರಬಹುದು, ಅದೇ ರೀತಿಯಾಗಿ ಅವರು ಮಾಡುವಂತಹ ಎಲ್ಲ ಚಟುವಟಿಕೆಯಲ್ಲಿಯೂ ಕೂಡ ಹೆಚ್ಚಿನದಾಗಿರ್ತಕ್ಕಂತಹ ಗಮನವನ್ನು ಹರಿಸಬೇಕಾದಂತಹ ಸ್ಥಿತಿಗತಿಗಳಿದೆ. ಅವರ ಆರೋಗ್ಯದ ವಿಷಯದಲ್ಲಿ ಕೂಡ ಹೆಚ್ಚಿನದಾಗಿರ್ತಕ್ಕಂಥ ಗಮನವನ್ನು ಹರಿಸಿದ್ರೆ ಉತ್ತಮವಾಗಿರ್ತಕ್ಕಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ನೀವು ಕಾಣಬಹುದು. ಇನ್ನು 6ನೇ ಸ್ಥಾನವನ್ನು ನೋಡುವುದಾದ್ರೆ 6ನೇ ಸ್ಥಾನಾಧಿಪತಿ ಆಗಿರ್ತಕ್ಕಂತಹ ಬುಧನು ನಿಮ್ಮ ಜನ್ಮರಾಶಿಯಲ್ಲಿ ಇರೋದರಿಂದಾಗಿ ಸಾಲಗಳು ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ. ಅನಾವಶ್ಯಕ ಖರ್ಚು ವೆಚ್ಚಗಳು ಬರುವಂತಹ ಸಾಧ್ಯತೆಗಳಿದೆ. ಅದೇ ರೀತಿಯಾಗಿ ಕೆಲವಷ್ಟು ಸಾಲದ ಹೊರೆಯನ್ನು ನೀವು ಹೊತ್ತುಕೊಳ್ಳುವಂತಹ ಸಾಧ್ಯತೆಗಳಿದೆ. ಅದು ಯಾವ ರೀತಿ ಅಂತ ಹೇಳಿದರೆ ನಿಮ್ಮ ಸ್ನೇಹಿತರಿಗೋ ಅಥವಾ ಬಂಧುಗಳಿಗೋ ನಿಮಗೆ ಬೇಕಾದವರಿಗೆ ನೀವು ಸಹಾಯ ಮಾಡಲಿಕ್ಕೆ ಹೋಗಿ ಕೆಲವಷ್ಟು ಸಂಕಷ್ಟಗಳಿಗೆ ಸಿಲುಕುವಂತಹ ಸಾಧ್ಯತೆಗಳಿರುತ್ತೆ. ಜಾಗೃತೆಯಿಂದ ಮುಂದುವರಿಯಿರಿ. ಕಾಗದ ಪತ್ರದ ವಿಷಯಗಳು, ದಾಖಲೆ ವಿಷಯಗಳು, ಲಿಪಿ, ಲೇಖ್ಯ,
ಕಾವ್ಯ ಗಣಿತ ಶಿಲ್ಪೈಹಿ, ಕೆಲವಷ್ಟು ಲೆಕ್ಕಾಚಾರಗಳು, ಕೆಲವಷ್ಟು ರೇಖೆಗಳು ಇತ್ಯಾದಿಗಳ ವಿಷಯದಲ್ಲಿ ಜಾಗ್ರತೆಯಿಂದ ಮುಂದುವರೆದ್ರೆ ಅನುಕೂಲ ಅಂತ ಹೇಳಿ ಕಂಡು ಬರುತ್ತೆ ವೀಕ್ಷಕರೇ. ದಾಖಲೆಗಳು ಕೆಲವಷ್ಟು ಮೋಸ ಆಗುವಂಥ ಸಾಧ್ಯತೆಗಳಿರುತ್ತೆ, ಅಥವಾ ನೀವು ಈಗ ಹಣ ತೆಕ್ಕೊಂಡದ್ದಾಗಿದೆ, ಆ ಲೆಕ್ಕಾಚಾರಗಳು ವ್ಯತ್ಯಾಸ ಆಗುವಂಥ ಸಾಧ್ಯತೆಗಳಿರುತ್ತೆ, ಅದಕ್ಕೆ ನೀವು ದುಪ್ಪಟ್ಟು ಖರ್ಚು ಮಾಡಬೇಕಾದಂಥ ಪರಿಸ್ಥಿತಿಗಳು ಬರುವಂಥ ಸಾಧ್ಯತೆಗಳಿದೆ. ಜಾಗ್ರತೆಯಿಂದ ಮುಂದುವರಿಯಿರಿ. ಸಪ್ತಮ ಸ್ಥಾನ, ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಶುಕ್ರನು ದ್ವಿತೀಯ ಸ್ಥಾನದಲ್ಲಿ ತನ್ನ ಸ್ವಕ್ಷೇತ್ರದಲ್ಲಿರೋದ್ರಿಂದಾಗಿ ದಾಂಪತ್ಯದ ವಿಷಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಸಣ್ಣ ಪುಟ್ಟ ಮಾತುಕತೆಗಳೋ ಅಥವಾ ವಿರೋಧಗಳೋ ವೈಷಮ್ಯಗಳೋ ಬಂದರೂ ಕೂಡ ಅದನ್ನೆಲ್ಲವುದನ್ನು ಕೂಡ ಸರಿದೂಗಿಸ್ಕೊಂಡು ಹೋಗುವಂತಹ ಒಂದು ಉತ್ತಮವಾಗಿರ್ತಕ್ಕಂಥ ನಡವಳಿಕೆ ಸಂಸ್ಕಾರ ನಿಮಗಿರೋದ್ರಿಂದಾಗಿ ಅದನ್ನೆಲ್ಲವುದನ್ನು ಕೂಡ ಸರಿಪಡಿಸ್ಕೊಂಡು ಹೋಗುವಂಥ ಯೋಗಗಳು ಈ ಸಂದರ್ಭದಲ್ಲಿರುತ್ತೆ. ವಿವಾಹ ಆಗದೇ ಇರುವವರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಸಂಬಂಧಗಳು ಕೂಡಿ ಬರುವಂಥ ಸಾಧ್ಯತೆಗಳಿದೆ. ಮತ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವವರಿಗೂ ಕೂಡ ಈ ಸಂದರ್ಭದಲ್ಲಿ ಉತ್ತಮವಾಗಿರ್ತಕ್ಕಂಥ ಲಾಭಾಂಶವೂ ಕೂಡ ಕಾಣುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಮತ್ತು ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ವೃಷಭ ರಾಶಿಯಲ್ಲಿರೋದ್ರಿಂದಾಗಿ ದೇವಿ ಕ್ಷೇತ್ರಗಳು, ಅದೇ ರೀತಿ ವಿಷ್ಣು ಕ್ಷೇತ್ರಗಳಿಗೆ, ಗುರುವಿನ ಕ್ಷೇತ್ರಗಳಿಗೆ ಹೆಚ್ಚಿನದಾಗಿ ನೀವು ತೀರ್ಥಯಾತ್ರೆಗಳನ್ನು ಅಥವಾ ನಿಮ್ಮ ಸ್ನೇಹಿತರನ್ನೋ ಇನ್ನೊಬ್ಬರನ್ನೋ ನಿಮ್ಮ ಪ್ರೀತಿಪಾತ್ರರಾದವರನ್ನು ಕರ್ಕೊಂಡು ಹೋಗಿ ತೋರಿಸುವಂತಹ, ಅಂದರೆ ಅವರಿಗೆ ದರ್ಶನ ಮಾಡಿಸುವಂತಹ ಒಂದು ಅವಕಾಶವೂ ಕೂಡ ಈ ಸಂದರ್ಭದಲ್ಲಿ ಬರುವಂಥ ಯೋಗಗಳಿವೆ. ದೂರದ ಊರುಗಳಿಗೆ ಹೋಗುವಂಥದ್ದು, ಅಲ್ಲಿಂದ ಕೆಲವಷ್ಟು ವಿಶೇಷವಾಗಿರ್ತಕ್ಕಂತಹ ವಿಷಯಗಳನ್ನು ತೆಕ್ಕೊಂಡು ಅದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ಬದಲಾವಣೆಯನ್ನು ಕೂಡ ಕಾಣುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. ಇನ್ನು ಅಷ್ಟಮ ಸ್ಥಾನವನ್ನು ನೋಡೋದಾದರೆ, ಅಷ್ಟಮಾಧಿಪತಿ ಆಗಿರ್ತಕ್ಕಂತಹ ಕುಜನು 12ನೇ ಮನೆಯಲ್ಲಿರೋದ್ರಿಂದಾಗಿ ವಾಹನ ಚಲಿಸುವಾಗ, ಅದೇ ರೀತಿಯಾಗಿ ರಸ್ತೆ ದಾಟುವಾಗ, ಕರೆಂಟಿನ ವಿಷಯದಲ್ಲಿ, ಬೆಂಕಿಯ ವಿಷಯದಲ್ಲಿ ಹೆಚ್ಚಿನದಾಗಿರ್ತಕ್ಕಂಥ ಜಾಗ್ರತೆಯನ್ನು ವಹಿಸಿ. ಗುರುಗಳು ತುಂಬ ಹೆದರ್ಸ್ತಾ ಇದ್ದಾರೆ ಅಂತ ಗ್ರಹಿಸಕ್ಕೆ ಹೋಗ್ಬೇಡಿ. ಜಾಗ್ರತೆಯ ಮಾತನ್ನು ನಾವು ನಿಮ್ಗೆ ಹೇಳ್ತಾ ಇರುವಂಥದ್ದು. ಯಾಕೆ ಈ ರೀತಿಯಾಗಿರ್ತಕ್ಕಂತಹ ಜಾಗ್ರತೆಯನ್ನು ಕಾಣಬೇಕು ಅಂತ ಹೇಳಿದರೆ, ದೊಡ್ಡ ಮಟ್ಟಕ್ಕಾಗುವಂಥದ್ದು ಯಾವುದೋ ಒಂದು ಸಣ್ಣ ಮಟ್ಟಕ್ಕೆ ತಪ್ಪು ಹೋಗುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದ ಮುಂದುವರೆದಷ್ಟು ಅನುಕೂಲ ಅಂತ ಹೇಳಿ ಕಂಡು ಬರುತ್ತೆ ವೀಕ್ಷಕರೇ. ಅಷ್ಟಮ ಸ್ಥಾನವನ್ನು ಕಷ್ಟಸ್ಥಾನ ಅಂತ ಹೇಳಿಯೂ ಹೇಳ್ತಾರೆ. ಕಷ್ಟಸ್ಥಾನ ಅಂತ ಹೇಳಿದರೆ ಕೆಲವಷ್ಟು ಸಂಕಷ್ಟಗಳು, ಸಡನ್ನಾಗಿ ಆಕ್ಸಿಡೆಂಟ್ಗಳೆಲ್ಲ ಬರುವಂಥ ಸಾಧ್ಯತೆಗಳು ಈ ಸಂದರ್ಭದಲ್ಲಿ ಇರೋದ್ರಿಂದಾಗಿ ಹೆಚ್ಚಿನದಾಗಿರ್ತಕ್ಕಂಥ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. 9ನೇ ಸ್ಥಾನ ಭಾಗ್ಯಸ್ಥಾನ ಅಂತ ಹೇಳ್ತೇವೆ. 9ನೇ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಗುರು ದ್ವಿತೀಯ ಸ್ಥಾನದಲ್ಲಿರೋದ್ರಿಂದಾಗಿ ಈ ಸಂದರ್ಭದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲವನ್ನು, ನವಮಾಧಿಪತಿ ವ್ಯಯಾಧಿಪತಿ ಆಗಿರ್ತಕ್ಕಂಥ ಗುರು ದ್ವಿತೀಯ ಸ್ಥಾನದಲ್ಲಿ ಶುಭ ಫಲವನ್ನು ಕೊಡುವಂಥ ಯೋಗ ಈ ಸಂದರ್ಭದಲ್ಲಿ ಇರುತ್ತೆ ವೀಕ್ಷಕರೇ. 10ನೇ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಶನಿಯು 11ನೇ ಮನೆ ತನ್ನ ಸ್ವಕ್ಷೇತ್ರ, ಅದೇ ರೀತಿ ಮೂಲ ತ್ರಿಕೋಣ ರಾಶಿ ಕುಂಭರಾಶಿಯಲ್ಲಿರೋದ್ರಿಂದಾಗಿ ನೀವು ಪ್ರಯತ್ನಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ, ಅಥವಾ ನೀವು ಈಗಾಗಲೇ ಕೆಲಸ ಕಾರ್ಯಗಳನ್ನು ಕೆಲವಷ್ಟನ್ನು ಮಾಡಿ ಮುಗಿಸಿದ್ದೀರಿ, ಕೆಲವಷ್ಟು ಬಿಲ್ಲಿಂಗ್ ಪೆಂಡಿಂಗ್ಗಳಿದೆ, ಅಥವಾ ಏನೋ ಫೈನಲ್ ಆಗಿ ಬರುವಂಥ ಉತ್ತರಗಳು ಪೆಂಡಿಂಗ್ ಇದೆ ಅಂತ ಹೇಳುವಂಥ ವಿಷಯದಲ್ಲಿ ನೀವು ಕಾಯ್ತಾ ಇದ್ದರೆ ಶುಭ ವಾರ್ತೆಗಳನ್ನು ಕಾಣುವಂಥ ಯೋಗಗಳು ಈ ಸಂದರ್ಭದಲ್ಲಿ ಇರುತ್ತೆ. ಮಾಡದಂಥ ಕೆಲಸಕ್ಕೂ ಕೂಡ ಉತ್ತಮವಾಗಿರ್ತಕ್ಕಂಥ ಪ್ರತಿಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಅದೇ ರೀತಿಯಾಗಿ ಲಾಭವನ್ನು ಕೂಡ ನೀವು ಮಾಡಿದಂಥ ಕೆಲಸ ಕಾರ್ಯದಲ್ಲಿ ನಿರೀಕ್ಷೆ ಮಾಡಬಹುದು ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಶೀಘ್ರವಾಗಿರ್ತಕ್ಕಂತಹ ಫಲಗಳು ಬರದೇ ಇದ್ರೂ ಕೂಡ ನಿಧಾನವಾದಂಥ ಫಲ ಶನಿ ಮಹಾತ್ಮ ತಂದು ಕೊಟ್ಟರೂ ಕೂಡ ಅದು ಶಾಶ್ವತವಾಗಿರ್ತಕ್ಕಂಥ ಫಲವಾಗಿರುತ್ತೆ. ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಬದಲಾವಣೆಗಳು ಈ ಸಂದರ್ಭದಲ್ಲಿ ಇರೋದಿಲ್ಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. 12ನೇ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಗುರುವು ದ್ವಿತೀಯ ಸ್ಥಾನದಲ್ಲಿರೋದ್ರಿಂದಾಗಿ, 12ನೇ ಸ್ಥಾನದಲ್ಲಿ ಕುಜನು ಮತ್ತು ರಾಹು ಇರೋದ್ರಿಂದಾಗಿ ಹೆಚ್ಚಿನದಾಗಿರ್ತಕ್ಕಂತಹ ಜಾಗ್ರತೆಯನ್ನು ನೀವು ಈ ಸಂದರ್ಭದಲ್ಲಿ ಕಾಣಬೇಕು. ಖರ್ಚು ವೆಚ್ಚದ ವಿಷಯದಲ್ಲಿ, ಅದೇ ರೀತಿಯಾಗಿ ವಾಹನ ಚಲಿಸುವಾಗ ಎಲ್ಲ ವಿಷಯದಲ್ಲಿ ಕೂಡ ಹೆಚ್ಚಿನದಾಗಿರ್ತಕ್ಕಂಥ ಜಾಗ್ರತೆಯನ್ನು ನೀವು ಮಾಡ್ಕೊಂಡು ಹೋದರೆ ಈ ಸಂದರ್ಭದಲ್ಲಿ ನಿಮ್ಗೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇದಿಷ್ಟೆಲ್ಲ ಒಳ್ಳೆ ಫಲಗಳಿದ್ರೂ ಕೂಡ ಅಲ್ಪ ಸ್ವಲ್ಪವಾಗಿ ಕೆಲವಷ್ಟು ದೋಷ ಫಲಗಳಿರೋದ್ರಿಂದಾಗಿ ಯಾವ ರೀತಿಯಾಗಿರ್ತಕ್ಕಂಥ ಆರಾಧನೆಯಿಂದಾಗಿ ನಾವು ಇದನ್ನು ಸರಿಪಡಿಸ್ಕೊಳ್ಬಹುದು ಅಂತ ಹೇಳುವಂಥದ್ದನ್ನು ನೋಡೋದಾದರೆ, ಸುಬ್ರಹ್ಮಣ್ಯ ದೇವರ ಆರಾಧನೆ, ಸುಬ್ರಹ್ಮಣ್ಯ ದೇವರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡೋದ್ರಿಂದಾಗಿ ನಿಮಗೆ ಅನುಕೂಲ ಇದೆ ಅಂತಾದರೆ ಒಂದು ಆಶ್ಲೇಷ ಪೂಜೆಯನ್ನು ಮಾಡಿಸಿದರೂ ಕೂಡ ಉತ್ತಮ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಆ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ಶ್ರದ್ಧಾಭಕ್ತಿ ಪುರಸ್ಸರವಾಗಿ ನನಗಿರ್ತಕ್ಕಂಥ ಸಂಕಷ್ಟವನ್ನು ಸಂಪೂರ್ಣವಾಗಿ ದೂರ ಮಾಡಿಕೊಡಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಸೇವೆಯನ್ನು ಭಗವಂತ ಖಂಡಿತವಾಗಿ ಸ್ವೀಕಾರ ಮಾಡಿ ಇರತಕ್ಕಂಥ ಸಂಕಷ್ಟವನ್ನು ದೂರ ಮಾಡ್ತಾನೆ ಅಂತ ಹೇಳುವಂಥ ನಂಬಿಕೆಯಿಂದ ಈ ಪರಿಹಾರವನ್ನು ನಿಮ್ಗೆ ಈ ಮೂಲಕವಾಗಿ ತಿಳಿಸ್ತಾ ಇದ್ದೇನೆ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಗಳು ನಿಮ್ಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.